ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಮ್ಮ ಕುಟುಂಬ ಲೋಕ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಿಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಚಾರ್ವಿನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟು ಹೊರಗಡೆ ಎಲ್ಲ ತೊಳೆದು ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಬಂದು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಇವತ್ತು ಪಾತ್ರೆ ತುಂಬ ಇತ್ತು, ಅದರಿಂದ ಎಲ್ಲನೂ ಬೆಳಿಗ್ಗೆ ತೊಳೆದಿಟ್ಬಿಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇವತ್ತು ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಆರ್ವಿದ್ವ ಆಗಸ್ಟ್ 6th ಬರ್ತ್ಡೇ ಇದೆ. ಅವಳಿಗೆ ಬಟ್ಟೆ ತೊಗೊಂಡಿಲ್ಲ, ಅದಕ್ಕೆ ಬಟ್ಟೆ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮನೆ ಕೆಲಸ ಎಲ್ಲ ಬೇಗ ಬೆಳಿಗ್ಗೆ ಮುಗಿಸ್ಬಿಟ್ಟು ಹೊರಗಡೆ ಹೋಗೋಕ್ಕೆ ಸರಿಯಾಗುತ್ತೆ. ಚಾರ್ವಿ ಬರೋ ತನಕ, ಚಾರ್ವಿ 4 o'clock ಬರ್ತಾಳೆ, ಅವಳು ಬರೋ ತನಕ ಟೈಮಿಂಗ್ ಸರಿಯಾಗುತ್ತೆ ಅಂತ ಹೊರಗಡೆ ಹೊರಟ್ವಿ. ಅಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಟ್ಟಿತ್ತು, ಊಟ ಮಾಡಿರಲಿಲ್ಲ. ಅದಕ್ಕೆ ನಮ್ಮ ಮನೆಯವರು ಹೊರಗಡೆ ಹೋಗೋಣ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಹೋಟೆಲ್ಗೆ ಕರ್ಕೊಂಡು ಹೋಗಿದ್ರು. ಇದು ಮನೆ ಟೈಪ್ ಇದೆ ಹೋಟೆಲ್. ಮನೆ ಹಳೆ ಮನೇನ ಹೋಟೆಲ್ ಟೈಪ್ ಮಾಡಿದ್ದಾರೆ. ಹೋಟೆಲ್ ಮಾತ್ರ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಹೊರಗಡೆಯಿಂದ ಫುಲ್ ಹಳೆ ಹೌಸು, ಅದನ್ನು ಡೆಕೋರೇಟ್ ಮಾಡಿ ಈ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಒಳಗಡೆ ಎಲ್ಲ ಸ್ಪೇಷಿಯಸ್ ಆಗಿತ್ತು. ವೆಜ್ ಒಂದು ಕಡೆ, ನಾನ್ ವೆಜ್ ಒಂದು ಕಡೆ ಈ ಥರ ಮಾಡಿದರು. ಆ್ಯಕ್ಚುಲಿ ನಾವು ನಾನ್ ವೆಜ್ ಊಟ ತಗೊಂಡಿದ್ವಿ. ಕಾಂಬೋ ಆಫರ್ ಇತ್ತು. 300 rupeesಗೆ ಎಲ್ಲ ಇತ್ತು. ಕಬಾಬು ಮತ್ತು ಚಾಪ್ಸು, ಚಿಕನ್ ಸಾಂಬಾರ್, ಬಿರಿಯಾನಿ, ರೈಸು ಇಷ್ಟೆಲ್ಲ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ ಬರಬೇಕಂದ್ರೆ ಬೀಡ ಇತ್ತು. ಬೀಡ ತಿನ್ನೋಣ ಅಂತಂದ್ವಿ. ನಮ್ಮ ಮನೆ ಓಕೆ ತಿನ್ನೋಣ ಅಂತ ಅಂದ್ಬಿಟ್ಟು ಬೀಡ ತಿನ್ಕೊಂಡು ಬಂದ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಹೋಟೆಲ್ ಫುಲ್ಲು ವಿಡಿಯೋ ಮಾಡೋಕ್ಕೆ ಚೆನ್ನಾಗಿತ್ತು, ಆದರೆ ಮಾಡ್ಕೊಳಕ್ಕಾಗಲಿಲ್ಲ. ಆದರೆ ಊಟ ತುಂಬ ಚೆನ್ನಾಗಿತ್ತು. ಮಾಲ್ ಆಫ್ ಮೈಸೂರಲ್ಲಿ ಆಫರ್ ಇದೆ. ಕಿಡ್ಸ್ ವೇರು ಮತ್ತು ಜೆಂಟ್ಸ್ ವೇರ್ ಎಲ್ಲ ಆಫರ್ ಇದೆ. 4000 ತಗೊಂಡ್ರೆ 2000 ಫ್ರೀ ಅಂತ ಹೇಳ್ತಾಯಿದ್ರು. ಅದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ಮಾಲ್ ಆಫ್ ಮೈಸೂರಿಗೆ ಹೋದ್ವಿ. ಆದರೆ ಅಲ್ಲಿ ಕಿಡ್ಸ್ ವೇರ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾವೇ ಸೆಟ್ ಮಾಡ್ಕೊಳ್ಳೋ ಥರ ಇತ್ತು, ಅದರಿಂದ ಕಿಡ್ಸ್ ವೇರ್ ತಗೊಳಕ್ಕಾಗಲಿಲ್ಲ. ಎಂಟ್ರೆನ್ಸಲ್ಲಿ ಮಕ್ಕಳಿಗೆ ಕ್ಲಿಪ್ಸು, ರಿಬ್ಬನ್ಸ್, ಈ ಥರ ಆಕ್ಸೆಸರೀಸ್ ಎಲ್ಲ ಇತ್ತು. ಅದರಿಂದ ನೋಡೋಣ ತಗೊಳ್ಳೋಣ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಆದರೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಗ್ಲಾಸಸ್ ಜೊತೆಗೆ ವಿತ್ ಹೇರ್ ಬ್ಯಾಂಡು ಮತ್ತು ಹೇರ್ ಕ್ಲಿಪ್ಸ್ಗಳಿತ್ತು, 2 ಜಡೆಗೆ ಹಾಕೋ ಥರ. ನಾನು ಹೇರ್ ಬ್ಯಾಂಡ್ ಟೈಪ್ ಅವಳು ಹಾಕಿಸ್ಕೊಳ್ಳಲ್ಲ, ಕಿತ್ತೆಸ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ಕ್ಲಿಪ್ ಇರೋ ಟೈಪ್ ತೊಗೊಂಡೆ. ಆದರೆ ತುಂಬ ಚೆನ್ನಾಗಿತ್ತು ಡಿಸೈನ್ಸು. ಒಂದಕ್ಕೆ 200 rupees ಹೇಳಿದ್ರು. ಜಾಸ್ತಿ ಅನ್ನಿಸ್ತು, ಆದ್ರೂ ಚೆನ್ನಾಗಿರೋದೆ, ಹಾಕೊಳ್ಳೋಕೆ ಚೆನ್ನಾಗಿ ಕಾಣುತ್ತೆ, ಕ್ಯೂಟಾಗಿ ಕಾಣುತ್ತೆ ಮಕ್ಕಳು ಅಂತ ಅಂದ್ಬಿಟ್ಟು ತೊಗೊಂಡೆ. ಒಂದು ಆರ್ವಿಗೆ ಇರಲಿ ಅಂತ. ಈ ರಿಬ್ಬನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಕಲೆಕ್ಷನ್ಸ್ ಎಲ್ಲ. ಆದರೆ ಇದನ್ನ ಆರ್ವಿ ಕಿತ್ತೆಸ್ಬಿಡ್ತಾಳೆ, ಹಾಕ್ಕೊಳ್ಳಲ್ಲ ಅಷ್ಟೊಂದು. ಚಾರ್ವಿಗೆ ಅಷ್ಟೊಂದು ಇನ್ನೂ ಹೇರ್ ಬಂದಿಲ್ಲ ಅಂತ ಅಂದ್ಬಿಟ್ಟು ಅವಳಿಗೂ ಏನೂ ತೊಗೊಳ್ಳಿಲ್ಲ ನಾನು. ಬೇರೆ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಗಡೆ ಎಲ್ಲ ನೋಡಿದ್ವಿ. ಆ್ಯಕ್ಚುಲಿ ನಮಗೆ ಬೇಕಾಗಿದ್ದ ಡ್ರೆಸ್ಸು, ಆದರೆ ಡ್ರೆಸ್ ಇಷ್ಟ ಆಗಲಿಲ್ಲ. ನಮ್ಮ ಹಸ್ಬೆಂಡ್ ಡ್ರೆಸ್ಗಳು ನೋಡೋಕೆ ಹೋದರು. ಅವ್ರದ್ದು ಹೆವಿ ಕಾಸ್ಟ್ಲಿ ಇತ್ತು. ಒಂದು ಶರ್ಟ್ಗೆ ಆಫರ್ ಅಂತ ಹೇಳಿದರು, ಆದರೆ ಶರ್ಟ್ಗೆ 4000, 5000, 3999 ಈ ಥರ ಇತ್ತು. ಅದರಿಂದ ಏನು ಬೇಕು? ಕತ್ರಿ ಏನಕ್ಕೆ ಏನು ಮಾಡಬೇಕು? ಅದನ್ನು ಬಿಚ್ಚಬೇಕು. ಯಾಕೆ? ಏನು ಮಾಡ್ಬೇಕು? ಅದನ್ನು ಎತ್ಕೊಂಡು ಏನು ಮಾಡ್ಬೇಕು ನೀನು? ಇಲ್ಲ. ಚಾರ್ವಿ ಬರೋ ಅಷ್ಟರಲ್ಲಿ ಮನೆಗೆ ಬಂದಿದ್ವಿ. ಆರ್ವಿ ಆಟ ಆಡ್ತಾ ಇದ್ಲು. ಅವಳ ಆಟ ನೋಡ್ತಾ ಇದ್ರೆ ತುಂಬ ನಗು ಬರುತ್ತೆ ನನಗಂತೂ. ಹಾಯ್ ಮಾಡ್ತಿದ್ದಾಳೆ ವ್ಯೂವರ್ಸ್ಗೆ. ದೋಸೆಗೆ ನೆನೆ ಹಾಕಿದ್ದೆ, ಅದಕ್ಕೆ ಚಳಿಗಾಲ ಅಲ್ವಾ, ಬೇಗ ಉಬ್ಬಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ 4:30 ಆಗಿತ್ತು. 4:30ಗೆ ರುಬ್ಬಿಡೋಣ, ಬೆಳಿಗ್ಗೆ ತನಕ ಉಬ್ಬಿರುತ್ತೆ, ಸ್ವಲ್ಪ ಹುಳಿ ಬಂದಿರುತ್ತೆ, ಚೆನ್ನಾಗಿರುತ್ತೆ ದೋಸೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಆರ್ವಿ ಆಟ ಆಡ್ತಾ ಇದ್ಲು. ಅವಳಿಗೆ ಹೊಡೆದ್ಬಿಟ್ಟಿದ್ದೆ, ತುಂಬ ಅಳ್ತಾ ಇದ್ಲು, ಚೇಷ್ಟೆ ಮಾಡ್ತಾ ಇದ್ಲು ಅಂತ ಅಂದ್ಬಿಟ್ಟು ಹೊಡೆದಿದ್ದೆ. ಅದಕ್ಕೆ ಸಮಾಧಾನ ಆಗಲಿ ಅಂತ ಅಂದ್ಬಿಟ್ಟು ಬಾ ಅಕ್ಕಿ ರುಬ್ಬಕ್ಕೆ ಹೋಗೋಣ ಅಂದ್ಬಿಟ್ಟು ಅವಳನ್ನು ಕರ್ಕೊಂಡು ಹೋದೆ. ಅವಳು ನೋಡಿ ಯಾವ ಥರ ಮಾಡ್ತಾವಳೆ, ರನ್ ಮಾಡಿ ಆಫ್ ಮಾಡಿ, ರನ್ ಮಾಡಿ ಆಫ್ ಮಾಡಿ. ಇವಾಗ ತಾನೇ ಹೊಡೆದಿದ್ದೀನಿ, ಬೇಡ ಅಂತ ಅಂದ್ಬಿಟ್ಟು ಸಮಾಧಾನ ಆಗಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಅವಳು ಯಾವಾಗಲೂ ನಾನು ಮಿಕ್ಸಿ ಆನ್ ಮಾಡಿದಾಗ ಎಲ್ಲೇ ಇದ್ದರೂ ಓಡಿ ಬರ್ತಾಳೆ, ನಾನೇ ಆನ್ ಮಾಡಬೇಕು ಅಂತ. ಚಳಿಗಾಲದಲ್ಲಿ ದೋಸೆ ಇಡ್ಲಿ ಮಾಡಬೇಕಂದ್ರೆ ತುಂಬ ಬೇಜಾರಾಗುತ್ತೆ, ಯಾಕಂದರೆ ಬೇಗ ಉಬ್ಬಲ್ಲ. ಅದಕ್ಕೋಸ್ಕರ ನಾನು ಬೇಗ ರುಬ್ಬಿಟ್ಬಿಟ್ಟು ಈ ಥರ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಬಿಟ್ಟಿಟ್ಟೆ. ಆ್ಯಕ್ಚುಲಿ ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ವೀಡಿಯೋ ಮಾಡ್ಕೊತಿದ್ದೆ. ನನ್ನ ಕೈ ಜೊತೆ ಪಾತ್ರೆನೂ ತಿರುಗ್ತಾ ಇತ್ತು. ಆಮೇಲೆ ಫೋನ್ನ ಟ್ರೈಪಾಡ್ಗೆ ಇಟ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ.
ತಲೆ ತುಂಬ ನೋವ್ತಾ ಇತ್ತು. ಸರಿ ಕಾಫಿ ಮಾಡ್ಕೊಂಡಾದರೂ ಕುಡಿಯೋಣ, ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಅಂತ ಅಂದ್ಬಿಟ್ಟು ಕಾಫಿ ಮಾಡೋಣ ಅಂದ್ಬಿಟ್ಟು ಇಟ್ಟೆ. ಚಾರ್ವಿಗೂ ಹಾಲು ಕಾಯಿಸೋಣ ಅಂದ್ಬಿಟ್ಟು ಒಂದು ಕಡೆ ಹಾಲು ಕಾಯಕ್ಕೆ ಇಟ್ಟಿದ್ದೆ. ಅವರಿಬ್ರಿಗೂ ಬಾದಾಮ್ ಪೌಡ್ರ್ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ, ಅರಿಶಿನ ಮತ್ತು ಏಲಕ್ಕಿ ಜಜ್ಜಿ ಹಾಲು ಕಾಯಿಸ್ಬಿಟ್ಟು ಅವರಿಬ್ರಿಗೂ ಹಾಲು ಕೊಟ್ಟೆ. ಆಮೇಲೆ ನಮಗೆ ಕಾಫಿ ಇಟ್ಕೊಂಡೆ. ಈ ಥರ ಹಾಲು ಮಾಡಿಕೊಟ್ರೆ ಅವರಿಬ್ರಿಗೂ ತುಂಬ ಇಷ್ಟ ಆಗುತ್ತೆ, ಇಷ್ಟಪಟ್ಕೊಂಡು ತಿಂತಾರೆ. ಏಲಕ್ಕಿ ಫ್ಲೇವರ್ ಚೆನ್ನಾಗಿರುತ್ತೆ, ಸ್ವಲ್ಪ ಬಾದಾಮ್ ಮಾಲ್ಟ್ ಥರನೇ ಟೇಸ್ಟ್ ಇರುತ್ತೆ. ಅವರಿಬ್ಬರು ಕುಡಿಯೋಕ್ಕೆ ಕೊಟ್ಬಿಟ್ಟು ಕುಡಿತಾಯಿದ್ರು. ಆಮೇಲೆ ನಮಗೆ ಕಾಫಿ ಇಟ್ಕೊಂಡೆ. ಅವಾಗ ಕಾಫಿ ಕುಡ್ಕೊಂಡು ಹೊರಗಡೆ ಹೋಗೋಣ, ಒಂದು ವಾಕ್ ಹೋಗಿ ಬರೋಣ, ಕುಡ್ಕೊಳ್ಳಿ ಅಂತ ಹೇಳಿದೆ. ಅವರಿಬ್ಬರು ಹಾಲು ಕುಡಿದ್ರು. ಆಮೇಲೆ ನಾವಿಬ್ಬರು ಕಾಫಿ ಕುಡಿದ್ವಿ. ಅಷ್ಟಕ್ಕೆ ವಾಕ್ ಹೋಗೋಣ ಬಮ್ಮ ಅಂತ ಹಿಡ್ಕೊಂಡಿದ್ರು. ಓಕೆ, ವಾಕ್ ಹೋಗಿದ್ದು ಬರೋಣ, ಮೈಂಡ್ ಫ್ರೀ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರೂ ಕರ್ಕೊಂಡು ವಾಕ್ ಹೋದೆ. ಏನಕ್ಕೆ ಹೋಗ್ತಿದ್ಯಾ ಅಲ್ಲಿ? ಹಾಂ, ಏನು ಬೇಕು? ಹಾಂ, ಹೆಂಗನ್ನುತ್ತೆ ಮಗಳು? ಹೆಂಗನ್ನುತ್ತೆ? ಏನಕ್ಕೆ ಅದು? ಕಿತ್ಕೋ. ಬಾ. ಇರೋದು ಯಾವ ಕಡೆ? ಹಾಂ, ನಮ್ಮನೆ ಯಾವ ಕಡೆ ಇರೋದು? ಹಾಂ, ಆ ಕಡೆ ಅಲ್ಲ, ಈ ಕಡೆ ನಮ್ಮನೆ. ಎಲ್ಲೋಗ್ತೀಯ ಇವಾಗ ನೀನು? ಎಲ್ಲೋಗ್ತೀಯಾ? ಚಾರ್ವಿ ಅಮ್ಮ ಗಂಟ್ಲು ಉರಿಯುತ್ತೆ ಅಮ್ಮ, ನನಗೆ ಖಾರ ಇರೋ ಸಾಂಬಾರು ಏನು ಮಾಡಬೇಡಮ್ಮ ಅಂತ ಹೇಳಿದ್ಲು. ಸರಿ, ಏನು ಮಾಡೋದು, ಉಪ್ಸಾರು ಮಾಡೋಕ್ಕೆ ಸೊಪ್ಪು ಯಾವುದೂ ಇರಲಿಲ್ಲ. ಓಕೆ ಅಂದ್ಬಿಟ್ಟು ಹೀರೆಕಾಯಿ ಬೇಳೆ ಹಾಕಿ ಉಪ್ಸಾರು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಅದಾದರೆ ಸ್ವಲ್ಪ ಇಷ್ಟಪಟ್ಕೊಂಡು ತಿಂತಾಳೆ ಅಂತ ಒಂದೇ ಒಂದು ಹೀರೆಕಾಯಿ ಇತ್ತು ಚಿಕ್ಕದು, ಅದನ್ನೇ ಕಟ್ ಮಾಡ್ಬಿಟ್ಟು ಮಾಡೋಣ ಅಂತ ರೆಡಿ ಮಾಡಿದ್ದೆ. ಹೀರೆಕಾಯಿ ಮತ್ತು ಒಂದೇ ಒಂದು ಟೊಮೊಟೊ ಹಾಕ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಉಪ್ಸಾರು ಮಾಡಿದ್ದೆ. ಚೆನ್ನಾಗಿತ್ತು ತುಂಬ. ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿತ್ತು. ಅವಳಿಗೆ ಗಂಟ್ಲು ಇನ್ಫೆಕ್ಷನ್ ಆಗಿತ್ತಲ್ಲ, ಅದರಿಂದ ಸ್ವಲ್ಪ ಖಾರ ತಿಂದರೆ ಉರಿಯುತ್ತಾಯಿತ್ತು ಒಳಗಡೆ. ಅದಕ್ಕೆ ಈ ಥರ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಮಾಡಿಕೊಟ್ಟೆ. ಒಂದು 1/4 ಕಪ್ ಆಗೋಷ್ಟು ಬೇಳೆ ಹಾಕ್ಬಿಟ್ಟು ಅದನ್ನು ನೀಟಾಗಿ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಹೀರೆಕಾಯಿ, ಒಂದು ಟೊಮೊಟೊ ಹಾಕ್ಬಿಟ್ಟು 2 ವಿಷಲ್ ತಕ್ಕೊಂಡೆ. ಆಮೇಲೆ ಸೌಟಿಂದ ಹಿಂದೆಗಡೆಯಿಂದ ಈ ಥರ ಮಸ್ಕೊತಾ ಇದ್ದೆ. ಅದಕ್ಕೆ ಒಂದು ಸಣ್ಣದ ಒಗ್ಗರಣೆ ಕೊಟ್ಟೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಒಂದು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಹಾಕಿದ್ದೆ. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಒಂದೇ ಒಂದು ಹಸಿಮೆಣಸಿಕಾಯಿನ ಒಗ್ಗರಣೆಗೆ ಅಂತ ಹಾಕಿದ್ದೆ. ಆದರೆ ಅಷ್ಟು ಖಾರ ಬರಲ್ಲ, ಇದು ಟೇಸ್ಟ್ ಇರುತ್ತೆ ಅಷ್ಟೇ. ತಿನ್ನೋಕೆ ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗುತ್ತೆ ಇದು, ಸಪ್ಪೆ ಸಪ್ಪೆ ಇರುತ್ತಲ್ಲ. ಆರ್ವಿಗೂ ತುಂಬ ಇಷ್ಟಪಟ್ಕೊಂಡು ತಿಂದಳು, ಚಾರ್ವಿನೂ ಇಷ್ಟಪಟ್ಕೊಂಡು ತಿಂದಳು. ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಲಾಗ್, 2 ದಿನದ ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ನಾನು ಒಂದು ವೀಡಿಯೋದಲ್ಲೇ. ಬೆಳಿಗ್ಗೆ ಚಾರ್ವಿಗೆ ಸ್ನ್ಯಾಕ್ಸ್ಗೆ ಕಾಬೂಲ್ಗಡ್ಡೆ ಫ್ರೈ ಮಾಡಿದ್ದೆ. ಬಾಕ್ಸ್ಗೆ ಇನ್ನು ಫ್ರೂಟ್ಸ್, ಇವಾಗ ತಾನೇ ಥ್ರೋಟ್ ಇನ್ಫೆಕ್ಷನ್ ಆಗೈತೆ ಅಂತ ಅಂದ್ಬಿಟ್ಟು ಬಾಕ್ಸ್ಗೆ ಕಾಬೂಲ್ಗಡ್ಡೆ ಒಗ್ಗರಣೆ ಮಾಡಿಕೊಡೋಣ, ಫ್ರೂಟ್ಸ್ ಏನು ಬೇಡ ಅಂತಂದ್ಬಿಟ್ಟು ಒಗ್ಗರಣೆ ಮಾಡಿಟ್ಬಿಟ್ಟು ಅವಳು ಬಾಕ್ಸ್ ರೆಡಿ ಮಾಡಿಟ್ಬಿಟ್ಟು ಸೈಡಲ್ಲಿ ಇಟ್ಟು ನೈಟು ದೋಸೆ ರುಬ್ಬಿದ್ದೆ ಅಲ್ವಾ, ದೋಸೆಗೆ ಸ್ವಲ್ಪ ಗೊಜ್ಜು ಥರ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಪಡ್ಲಕಾಯಿ ಇತ್ತು, ಕಡಲೆಕಾಳು ನೆನೆ ಹಾಕಿದ್ದೆ ನೈಟೇನೆ. ಕಡಲೆಕಾಳು ಪಡ್ಲಕಾಯಿ ಹಾಕ್ಬಿಟ್ಟು ಸ್ವಲ್ಪ ಗೊಜ್ಜು ಎಲ್ಲ ಸಾಂಬಾರೆಲ್ಲ ಆ ಥರ ಮಾಡ್ಕೊಂಡೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಆ್ಯಕ್ಚುಲಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಅದಕ್ಕೆ ಕಡಲೆಕಾಳು ಮತ್ತು ಪಡ್ಲಕಾಯಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡೋಕ್ಕೆ ಬಿಟ್ಬಿಟ್ಟು ಈ ಕಡೆ ರುಬ್ಬಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಒಂದು ಮಿಕ್ಸರ್ ಜಾರ್ಗೆ 2 ಗೆಂಡೆ ಆಗೋಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3 ಟೊಮೊಟೊ ಹಾಕ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಕಡಲೆ ರುಬ್ಬಕ್ಕೆ, ಇದು ತಿಕ್ನೆಸ್ ಬರೋಕ್ಕೆ ಅಂತ, ಮತ್ತು ಸ್ವಲ್ಪ ಕಾಯಿ, ಒಂದು ಸ್ವಲ್ಪ ಅರಿಶಿನ, ಒಂದು 3 ಲವಂಗ, ಒಂದು ಇಂಚಷ್ಟು ಚಕ್ಕೆ,
ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡೆ. ಜಾರು ಫುಲ್ಲಾಗೋಗಿತ್ತು, ಅದಕ್ಕೆ ರುಬ್ಬಾದಮೇಲೆ 2 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡು ರುಬ್ಕೊಂಡು ಅದನ್ನು ಒಗ್ಗರಣೆ ಮಾಡೋಕೆ ಹಾಕಿದ್ನಲ್ಲ ಅಲ್ಲಿಗೆ ಹಾಕ್ತೆ. ಕುಕ್ಕರ್ಗೆ ಹಾಕ್ಬಿಟ್ಟು ನಮ್ಮ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ನಮ್ಮ ಗೊಜ್ಜು ಯಾವ ರೀತಿ ಬೇಕು, ಸಾಂಬಾರು ಟೈಪ್ ಬೇಕಾ ಗೊಜ್ಜು ಬೇಕಾ ನೋಡಿಕೊಂಡು ಉಪ್ಪು ಹಾಕಿ ಸಾಂಬಾರನ್ನೆಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ಸ್ವಲ್ಪ ನೋಡಿದೆ. ಕರೆಕ್ಟಾಗಿತ್ತು. ಆಮೇಲೆ ನೀರು ಕುದಿಯೋಕೆ ಬಿಟ್ಟಿದ್ದೆ. ಕುದ್ದಾದಮೇಲೆ 2 ವಿಷಲ್ ಕೂಗ್ಸೋಕ್ಕೆ ಲಿಡ್ ಕ್ಲೋಸ್ ಮಾಡಿದೆ. ನಾನು ಬೆಳಿಗ್ಗೆ ನಮ್ಮ ಹಸ್ಬೆಂಡ್ಗೆ ಎಗ್ ಕೊಡ್ತೀನಿ, ಆರ್ವಿ ಚಾರ್ವಿಗೆ ಎಗ್ಗು 4 ಎಗ್ ಬೇಯಿಸಿದ್ದೆ. ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಬಾಕ್ಸ್ಗೆ ಹೋಗೋಂಗಿಲ್ಲ, ಅದಕ್ಕೆ ಮನೆಯಲ್ಲೇ ತಿಂದು ಕಳ್ಸೋಣ ಅಂತ ಅಂದ್ಬಿಟ್ಟು ಬೇಯಿಸಿದ್ದೆ. ಅದನ್ನು ಈ ಥರ ಕಟ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಪೆಪ್ಪರ್ ಮತ್ತು ಸಾಲ್ಟ್ ಹಾಕ್ಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಪೆಪ್ಪರ್ ಸಾಲ್ಟ್ ಹಾಕ್ಬಿಟ್ಟು ಈ ಥರ ರೆಡಿ ಮಾಡಿಟ್ಟೆ. ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಡ್ಯೂಟಿಗೆ ಟೈಮ್ ಆಗಿತ್ತು. ಓಕೆ ಸರಿ ದೋಸೆ ಹಾಕ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಇಬ್ಬರೂ ಕಳ್ಸೋಣ ಅಂತ ಅಂದ್ಬಿಟ್ಟು ಆ ಚಾರ್ವಿ ಬಂದು ರೆಡಿಯಾಗಿ ಹೋದ್ಲು. ವ್ಯಾನ್ ಬಂದ್ಬಿಟ್ಟಿತ್ತು. ಆಮೇಲೆ ನಮ್ಮ ಮನೆಯವ್ರಿಗೆ ದೋಸೆ ಹಾಕ್ಕೊಡ್ತಾಯಿದ್ದೆ. ದೋಸೆ ಎಲ್ಲ ಹಾಕಿ ರೆಡಿ ಮಾಡಿಬಿಟ್ಟು ತಗೊಂಡೋಗಿ ಕೊಟ್ಟೆ. ತಿಂದ್ಬಿಟ್ಟು ಹೇಳಿ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಅಪ್ಲೋಡ್ ಮಾಡ್ತೀನಿ ಯಾವ ಥರ ಮಾತಾಡಿದ್ದೀರಾ ಅಂತ. ವಿಡಿಯೋಗೆಲ್ಲ ಹಾಕಬೇಡ, ನಾನು ಏನು ಮಾತಾಡಿದೆ ಅದನ್ನು ಕೂಡ ಹಾಕಬೇಡ, ಮ್ಯೂಟ್ ಮಾಡು ಅಂತ ಹೇಳಿದ್ರು. ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟು ತಿಂಡಿ ಹೇಗಿದೆ ನೋಡಿ ಹೇಳಿ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ದೀನಿ. ಮತ್ತು ಸಂಜೆ ತನಕ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಸರಿಯಾಗಿ. ಅಷ್ಟರಲ್ಲಿ ಚಾರ್ವಿ ಬಂದೇ ಬಿಟ್ಲು. ಏನಕ್ಕದ ಗಿಡ ಅದೇ ಅವತ್ತು ಬರ್ಡೇ ಇತ್ತಲ್ಲ, ಅದಕ್ಕೆ ನಾನು ಅವತ್ತು ಹೋಗಿರ್ಲಿಲ್ವಲ್ಲ, ಅದಕ್ಕೆ ಕೊಟ್ಟಿದ್ದು. ಹೌದಾ, ಚೆನ್ನಾಗೈತೆ, ನೈಸ್. ಸೀಬೆಕಾಯಿ ಗಿಡ, ಸೀಬೆಕಾಯಿ ಬಿಟ್ಟಾಗ ಕಿತ್ಕೊಂಡು ತಿಂತಾ ಇರೋದು ಅಲ್ವಾ? ನಂಗೆ ಇಷ್ಟನಾ ಸೀಬೆಕಾಯಿ? ಅವತ್ತು ಬರ್ಡೇ ಆದಮೇಲೆ ಅವಳು ಸ್ಕೂಲ್ಗೆ ಹೋಗೇ ಇರಲಿಲ್ಲ. 1 ವೀಕ್ ರೆಸ್ಟಲ್ಲಿದ್ಲು, ಹುಷಾರಿರಲಿಲ್ಲ ಅಂತ. ಅದಕ್ಕೆ ಬರ್ಡೇ ಸೆಲೆಬ್ರೇಷನ್ಗೆ ನೆನ್ನೆ ಸ್ಟೇಜ್ ಮೇಲೆ ಕರೆಸಿ ವಿಶ್ ಮಾಡಿ ಈ ಥರ ಅವ್ರ ಸ್ಕೂಲಲ್ಲಿ ಗಿಡ ಕೊಡ್ತಾರೆ ಪ್ರತಿಯೊಬ್ರಿಗೂ. ಅದನ್ನು ತೊಗೊಂಡು ಮನೆಗೆ ಬಂದಳು. ಆ್ಯಕ್ಚುಲಿ ಅದು ಸೀಬೆಕಾಯಿ ಗಿಡ ಅಲ್ಲ, ಶೋ ಗಿಡ, ಮರ ಟೈಪ್ ಆಯ್ತದ. ಅದು ಗಿಡನೂ ಅಲ್ಲ, ಶೋ ಮರ. ಇವತ್ತು ಚಾಮುಂಡಿ ಹಬ್ಬ ಆಗಿರೋದ್ರಿಂದ ಅಪ್ಪ ನನ್ನ ಹೊರಗಡೆ ಕರ್ಕೊಂಡು ಹೋಗಪ್ಪ, ದೇವರೆಲ್ಲ ಕೂರಿಸಿರ್ತಾರೆ, ಹೊರಗಡೆ ನಾನು ನೋಡೋಕೆ ಹೋಗಬೇಕು ಅಂತ ಹೇಳ್ತಿದ್ಲು ಚಾರ್ವಿ. ಸಂಜೆ ಆಗಿತ್ತು, ಅವರಪ್ಪ ಬಂದರು, ಆವಾಗ ಹೊರಗಡೆ ಕರ್ಕೊಂಡು ಹೋದರು. ತುಂಬ ರಶ್ ಇದ್ದರು. ಎಲ್ಲ ಕಡೆ ದೇವ್ರು ಕೂರಿಸಿ ಎಲ್ಲ ಕಡೆ ಪ್ರಸಾದ ಕೊಡ್ತಾಯಿದ್ರು. ಡೆಕೋರೇಷನ್ ಮಾತ್ರ ಪ್ರತಿಯೊಂದು ಕಡೆನೂ ತುಂಬ ಚೆನ್ನಾಗಿ ಮಾಡಿದರು. ನಾನು ಒಂದು ಕಡೆ ಮಾತ್ರ ವೀಡಿಯೋ ಮಾಡ್ಕೊಂಡು ಒಂದು ಕಡೆ ಪ್ರಸಾದ ಇಸ್ಕೊಂಡೆ. ದೇವ್ರಿಗೆ ಅಲಂಕಾರ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ನೋಡಿ ತುಂಬ ಖುಷಿ ಆಯಿತು. ಬರೋ ಅಷ್ಟರಲ್ಲಿ ನೈಟ್ ತುಂಬ ಲೇಟಾಗಿತ್ತು. ಆಮೇಲೆ ಒಂದು ಪೆಂಡಿಂಗ್ ಹೋಮ್ವರ್ಕ್ ಇತ್ತು ಅಂತ ಅಂದ್ಬಿಟ್ಟು ಚಾರ್ವಿ ಹೋಮ್ವರ್ಕ್ ಬರೀತಾ ಇದ್ಲು. ಹಾಗೆ ನಾನು ಬಟ್ಟೆ ತರಕ್ಕೆ ಹೋಗಿದ್ದೆ ಆರ್ವಿ ಬರ್ಡೇಗೆ ಅಂತ ಹೇಳಿದ್ನಲ್ಲ, ಈ ಥರ ಬಟ್ಟೆಗಳು ತಗೊಂಡು ಬಂದೆ. ಮಾಲಲ್ಲಿ ಸಿಗಲಿಲ್ಲ, ಹೊರಗಡೆ ಶಾಪಲ್ಲಿ ತಗೊಂಡೆ. ಆ್ಯಕ್ಚುಲಿ ವೀಡಿಯೋ ಆಯ್ತಾ ಇದೆ ಅಂತ ಅಂದ್ಬಿಟ್ಟು ಶಾಪಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ, ಆದರೆ ವೀಡಿಯೋನೇ ಆಗಿಲ್ಲ, ಪ್ಲೇನೇ ಮಾಡಿಲ್ಲ. ಅದಕ್ಕೆ ಕೊನೆಯಲ್ಲಾದರೂ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ಥರ ಬಟ್ಟೆ ತೊಗೊಂಡಿದ್ದೀನಿ ಅಂತ. ಇದು ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಫ್ರಾಕು, ಅದಕ್ಕೋಸ್ಕರ ತಗೊಂಡೆ. ಜಸ್ಟ್ 220 ಅಷ್ಟೇ, ತುಂಬ ಚೆನ್ನಾಗಿತ್ತು. ಕಾಟನ್ ಫ್ರಾಕು ಇಷ್ಟ ಆಯಿತು, ಅದಕ್ಕೋಸ್ಕರ ತಗೊಂಡೆ. ಬರ್ಡೇಗೆ ಅಂತಲ್ಲ, ಸುಮ್ಮನೆ ತಗೊಂಡೆ. ಇದು ಬರ್ಡೇಗೆ ಹಾಕೋಣ, ಮಾರ್ನಿಂಗ್ ಸ್ನಾನ ಮಾಡಿಸ್ಬಿಟ್ಟು ಅಂತ ಅಂದ್ಬಿಟ್ಟು ತಗೊಂಡೆ. ತುಂಬ ಚೆನ್ನಾಗಿತ್ತು. ಇದು ಜೀನ್ಸ್ ಕಾಟನ್ ಟೈಪ್ ಇದೆ. ಆ್ಯಕ್ಚುಲಿ ಇದರಲ್ಲಿ ಲೈಟ್ ಗ್ರೀನ್ ಕಲರ್ ಇತ್ತು, ತುಂಬ ಚೆನ್ನಾಗಿತ್ತು. ಬಟ್ ಅದು ಸೈಜ್ ಇರಲಿಲ್ಲ. ಆರ್ವಿಗೆ ಆ್ಯಕ್ಚುಲಿ 20 ಸೈಜ್ ಡ್ರೆಸ್ಸು 22 ಎಲ್ಲ ಆಗುತ್ತೆ. ಆದರೆ ಈ ಶಾಪಲ್ಲಿ ಹೋದಾಗ 24 ಸೈಜೇ ಬೇಕಾಗಿತ್ತು. ಆದರೆ 24 ತುಂಬ ದೊಡ್ಡದಾಗುತ್ತಲ್ಲ ಅಂತ ವೇರ್ ಮಾಡಿ ನೋಡಿದ್ರೆ 24 ಕರೆಕ್ಟಾಗಿ ಆಗ್ತಾಯಿದೆ. ಇದು ಆ್ಯಕ್ಚುಲಿ 26 ಸೈಜು.
ಇದು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಬಟ್ಟೆಗಳು ನಾವು ಹುಡುಕ್ದಾಗ ಸಿಗಲ್ಲ, ಸಿಕ್ಕಿದಾಗ ತಗೊಬಿಡೋಣ ಅಂತ ಅಂದ್ಬಿಟ್ಟು, ದೊಡ್ಡೋಳಾದ್ಮೇಲೆ ಆದರೂ ಹಾಕೋಣ, ಇನ್ನೊಂದು 2-3 ಮಂತ್ಸ್ ಆದಮೇಲೆ ಯೂಸ್ ಮಾಡ್ಬೋದಲ್ಲ ಅಂದ್ಬಿಟ್ಟು ಇದನ್ನು ತಗೊಂಡೆ. ಇದು ಜೀನ್ಸ್ ಕಾಟನ್ನು, ತುಂಬ ಚೆನ್ನಾಗಿತ್ತು. ಇದನ್ನು ಬರ್ಡೇಗೆ ಹಾಕಲ್ಲ, ಪಿಂಕ್ ಕಲರ್ದು ಬೆಳಿಗ್ಗೆ ಹಾಕ್ತೀನಿ, ಮತ್ತು ಇದನ್ನ ಈವ್ನಿಂಗ್ ಹಾಕೋಣ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡೆ. ಇದು ಮೇಲ್ಗಡೆ ಟೀ ಶರ್ಟ್ ಟೈಪ್ ಇದೆ, ಇದು ಕೆಳಗಡೆ ಸ್ಕರ್ಟು ಈ ಥರ ಇದೆ. ತುಂಬ ಚೆನ್ನಾಗಿದೆ ಇದು ಜೀನ್ಸು. ಆ್ಯಕ್ಚುಲಿ ವಿಡಿಯೋದಲ್ಲಿ ತುಂಬ ಲೈಟಾಗಿ ಕಾಣ್ತಿದೆ ಎಲ್ಲ, ಆದರೆ ಇಷ್ಟೊಂದು ಲೈಟಾಗಿಲ್ಲ, ಡಾರ್ಕಾಗಿದೆ ಬಟ್ಟೆಗಳು. ಸೈಡಲ್ಲಿ ಈ ಥರ ಹುಕ್ಗಳು ಕೊಟ್ಟಿದ್ದಾರೆ, ಸ್ವಲ್ಪ ಟೈಟ್ ಅನಿಸಿದ್ರೆ ಅಥವಾ ದಪ್ಪ ಆದರೆ ಈ ಥರ ಹುಕ್ಗಳನ್ನ ಬಿಚ್ಕೋಬೋದು. ಮತ್ತು ಇಲ್ಲಿ ಸೈಡಲ್ಲಿ 2 ಫ್ಲವರ್ಸ್ ಇದೆ, ಮತ್ತು 2 ಬಟರ್ಫ್ಲೈ ಇದೆ. ತುಂಬ ಚೆನ್ನಾಗಿದೆ, ನೋಡೋಕ್ಕೆ ತುಂಬ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಇದನ್ನು ಹಾಕೋಣ ಸಂಜೆ ಬರ್ಡೇಗೆ ಅಂತ. ಆ್ಯಕ್ಚುಲಿ ಇದು ಗ್ರ್ಯಾಂಡ್ ಫ್ರಾಕ್ಗಳೆಲ್ಲ ತೊಗೊಂಡು ವೇಸ್ಟ್ ಆಗಿದೆ. ಆರ್ವಿಗೆ ಎಲ್ಲ ಮೂಟೆ ಕಟ್ಟು ಮೇಲಿಟ್ಟಿದ್ದೀನಿ, ಅದಕ್ಕೆ ಈ ಥರ ಆದರೆ ಹೊರಗಡೆ ಹೋದಾಗಲಾದರೂ ಯೂಸ್ ಮಾಡ್ಬೋದಲ್ಲ ಅಂದ್ಬಿಟ್ಟು ತೊಗೊಂಡೆ. ಈ ಥರ ವೆಸ್ಟರ್ನ್ ವೇರು. ಇದು ಚಾರ್ವಿಗೆ ನನಗೆ ಈ ಥರ ಪ್ಯಾಂಟ್ ಬೇಕಮ್ಮ, ಲೂಸ್ ಪ್ಯಾಂಟು, ಸೈಡಲ್ಲಿ ನನಗೆ ಪಾಕೆಟ್ ಇರಬೇಕು, ಆ ಥರ ಬೇಕು ಅಂತ ಹೇಳಿದ್ಲು. ಅದಕ್ಕೆ ಅವಳಿಗೆ ಈ ಥರ 2 ಜೀನ್ಸ್ ತೊಗೊಂಡೆ. ಈ ಥರ ಬ್ಲೂ ಕಲರಲ್ಲಿ ಇತ್ತು, ಆ್ಯಕ್ಚುಲಿ ಅದು ಟೈಟ್ ಆಗಿಬಿಟ್ಟಿದೆ ಈಗ, ಇರಲಿ ಅಂತ ಅಂದ್ಬಿಟ್ಟು ಅವಳಿಗೂ ತೊಗೊಂಡೆ. ಇದಕ್ಕೆ ಇನ್ನೊಂದು ಟಾಪ್, 2 ಟಾಪ್ ತೊಗೊಂಡಿದ್ದೆ. 1 ಟಾಪ್ ಯೂಸ್ ಆಗಿದೆ ಬರ್ಡೇಲಿ, ಅದು ಇನ್ನೊಂದು ಟಾಪು ಇದನ್ನು ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ, ಶರ್ಟ್ ಟೈಪ್ ಹಾಕೋದು, ಮತ್ತು ಫುಲ್ ಸ್ಲೀವ್ಸ್ ಇದೆ, ಮತ್ತು ಕಾಲರ್ ಇದೆ, ಚೆನ್ನಾಗಿದೆ. ಮತ್ತು ಸ್ಲೀವ್ಸಲ್ಲಿ ಈ ಥರ ಕೆಳಗಡೆ ರಿಂಕಲ್ಸ್ ಟೈಪ್ ಇದೆ, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡೆ. ಹಾಗೆಯೇ ನನಗೂ ಒಂದು ಡ್ರೆಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಡ್ರೆಸ್ ಇಷ್ಟ ಆಯಿತು, ಅದರಿಂದ ನಾನು ಈ ಥರ ಡ್ರೆಸ್ ತೊಗೊಂಡೆ. ಇದು ಕ್ಲಾತ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಒಂಥರ ತಿಕ್ಕಾಗಿತ್ತು. ಕಾಟನ್ ಅಂದರೆ ತುಂಬ ತೆಳು ಇಲ್ಲ, ಕಾಟನು ತುಂಬ ಚೆನ್ನಾಗಿದೆ, ಮತ್ತು ಫ್ರೀಯಾಗಿತ್ತು. ಹೊರಗಡೆ ಹೋದಾಗ ಸಮ್ಮರ್ ವೇರಲ್ಲಿ ತುಂಬ ಚೆನ್ನಾಗಿದೆ, ಅದರಿಂದ ತೊಗೊಂಡೆ. ಲೂಸ್ ಪ್ಯಾಂಟ್ ಇತ್ತು, ಪ್ಯಾಂಟ್ ಕೆಳಗಡೆ ಈ ಥರ ಇತ್ತು, ಅಂದರೆ ಲೆಗ್ಗಿನ್ಸ್ ಟೈಪ್ ಇಲ್ಲ, ಫ್ರೀಯಾಗಿತ್ತು. ದುಪ್ಪಟ್ಟ ಕೂಡ ತುಂಬ ದೊಡ್ಡದಾಗಿ ಫ್ರೀಯಾಗಿತ್ತು, ಚೆನ್ನಾಗಿದೆ. ದುಪ್ಪಟ್ಟನು ದೊಡ್ಡದಾಗಿದೆ, ವೇಲು 2 ಸೈಡನ್ನು ಕವರ್ ಮಾಡ್ಕೋಬೋದು, 2 ಸೈಡು ಹಾಕ್ಬೋದು, ಬೇಕು ಅಂದರೆ 1 ಸೈಡು ಹಾಕೋಬೋದು. ತುಂಬ ಚೆನ್ನಾಗಿದೆ. ಚಳಿ ಆದಾಗ ಶಾಲ್ ಟೈಪು ಫುಲ್ ಎಲ್ಲ ಕವರ್ ಮಾಡ್ಕೋಬೋದು, ಆ ಥರ ಇದೆ, ಚೆನ್ನಾಗಿದೆ. ನನಗಿಷ್ಟ ಆಯಿತು ಡ್ರೆಸ್, ಅದಕ್ಕೆ ತೊಗೊಂಡೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ. ಬಾಯ್ ಬಾಯ್.